ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 2/3/2026ರಿಂದ 8/3/2026 ನಡೆಯುವಂತಹ ವಾರದಲ್ಲಿ ನಡೆಯುವಂಥ ಗ್ರಹಗತಿಗಳ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಈ ವಾರದಲ್ಲಿ ಗ್ರಹಗಳ ಅಲೈನ್ಮೆಂಟ್ ಹೇಗಿದೆ ಅಂತ ನೋಡಿದ್ರೆ, ಹೋದ ವಾರದ ಥರನೇ ಈ ವಾರದಲ್ಲೂ ಅದೇ ಅಲೈನ್ಮೆಂಟೇ ಇರುತ್ತೆ. ಅದು ಒಂದು ಚೇಂಜಸ್ ಅಂದರೆ ಶುಕ್ರ ಮಾತ್ರ 2ನೇ ತಾರೀಕು ಕುಂಭ ರಾಶಿಯಿಂದ ಮೀನ ರಾಶಿಗೆ ತನ್ನ ಪ್ರವೇಶನ ಮಾಡ್ತಾನೆ. ಅಂದರೆ ಮೀನ ರಾಶಿನಲ್ಲಿ 2 ಗ್ರಹಗಳು, ಶನಿ ಮತ್ತು ಶುಕ್ರ ಗ್ರಹಗಳಿರ್ತವೆ. ಹಾಗೆ ಮಿಥುನ ರಾಶಿನಲ್ಲಿ ಗುರುಗ್ರಹ, ಇನ್ನು ಸಿಂಹ ರಾಶಿನಲ್ಲಿ ಕೇತು ಗ್ರಹ, ಹಾಗೆ ಕುಂಭ ರಾಶಿನಲ್ಲಿ ಸೂರ್ಯ, ಕುಜ, ಬುಧ ಮತ್ತು ರಾಹು ಗ್ರಹಗಳಿರ್ತವೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀರ್ಬೋದು ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಮೇಷ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತಂದರೆ, ನೋಡಿ ಕಳೆದ ವಾರದ ಥರನೇ ಈ ವಾರದಲ್ಲೂ ಸ್ವಲ್ಪ ಅದೇ ಕಂಟಿನ್ಯೂಟಿ ಇರುತ್ತೆ. ಅಂದರೆ ನಿಮಗೆ ವ್ಯಾಪಾರ ಚೆನ್ನಾಗಿರುತ್ತೆ, ಬಿಸ್ನೆಸ್ ಚೆನ್ನಾಗಿರುತ್ತೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಈ ವಾರದಲ್ಲಿ ನೋಡ್ಬೋದು. ಆದರೆ ಖರ್ಚಲ್ಲಿ ನಿಮ್ಗೆ ಯಾವುದೇ ರಿಲ್ಯಾಕ್ಸೇಷನ್ ಇಲ್ಲ. ನೀವೇನು ಸಂಪಾದನೆ ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ಅಥವಾ ಅದರಷ್ಟೇ ಖರ್ಚನ್ನ ಕೂಡ ನೀವು ಈ ವಾರದಲ್ಲಿ ನೋಡ್ತೀರಾ. ವ್ಯಾಪಾರ ಚೆನ್ನಾಗಿರುತ್ತೆ, ಬಿಸ್ನೆಸ್ ತುಂಬ ಚೆನ್ನಾಗಾಗ್ತಿದೆ, ಕೈ ತುಂಬ ಹಣ ನೋಡ್ತಿದ್ದೀರಾ, ಆದರೆ ಹಣ ಹಾಗೇ ಕೈಯಿಂದ ಮಾಯ ಆಗ್ತಿದೆ. ಈ ವಾರದಲ್ಲೂ ನೀವು ಇದನ್ನೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಖರ್ಚು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಕೆಲವು ಟಿಪ್ಸ್ನ ನಿಮಗೆ ಲಾಸ್ಟಲ್ಲಿ ನಾನು ಹೇಳ್ಕೊಡ್ತೀನಿ. ಹಾಗೆ ಗುರುಬಲ, ಗುರುವಿನ ಒಂದು ದೃಷ್ಟಿ ಚೆನ್ನಾಗಿರೋದ್ರಿಂದ ಮನೆಯಲ್ಲಿ ವಾತಾವರಣ ಸ್ವಲ್ಪ ಹಾಗೆ ಹಿಂಗೆ ಇದ್ದರೂ ಕೂಡ ಗುರು ದೃಷ್ಟಿಯಿಂದ ಕಿತ್ತಾಡ್ಕೊಳ್ಳೋದು, ಹಾಗೆ ಸರಿ ಹೋಗೋದು ಇದಾಗ್ತಾ ಇರುತ್ತೆ. ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳನ್ನು ಕೂಡ ನೀವು ಮಾಡ್ತೀರಾ. ಹಾಗೆ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಸ್ವಲ್ಪ ಮಾತುಕತೆ ಆಡೋದು ಅಥವಾ ಅದರಿಂದ ಏನಾದರೂ ಸ್ವಲ್ಪ ಲಾಭಗಳು ಬರುವಂಥದ್ದು ಇದು ಕೂಡ ಆಗುತ್ತೆ. ಹಾಗೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ನೀವು ಗಮನ ಇಡಬೇಕಾಗುತ್ತೆ. ಕೇತುವಿನ ಬದಲಾವಣೆ ಆಗೋವರೆಗೂ ಕೂಡ ನಿಮ್ಮ ಮಕ್ಕಳು ಯಾರು ಇರ್ತಾರೆ ಅವರಿಗೆ ಸ್ವಲ್ಪ ಅವಾಗವಾಗ ಹುಷಾರು ತಪ್ಪೋದು, ಹೇಳೋದು, ಬೀಳೋದು, ಏಟ್ ಮಾಡ್ಕೊಳ್ಳೋದು, ಅಥವಾ ಎಜುಕೇಷನಲ್ಲಿ ಏನಾದರೂ ಸ್ವಲ್ಪ ಹಿಂದುಳ್ಕೊಳ್ಳೋವಂಥದ್ದು, ಅಥವಾ ಅವ್ರಿಗೇನಾದರೂ ಬಾಯಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ಈ ಥರದ್ದು ನಡೀತಾನೆ ಇರುತ್ತೆ. ಹಾಗಾಗಿ ಸ್ವಲ್ಪ ಅವರ ಫುಡ್ ಹ್ಯಾಬಿಟ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಅವರು ಕರೆಕ್ಟಾಗಿ ನಿದ್ದೆ ಮಾಡ್ತಿದ್ದಾರಾ ಅಥವಾ ಚೆನ್ನಾಗಿ ಓದ್ತಿದ್ದಾರಾ ಇಲ್ವಾ, ಇದ್ರ ಕಡೆ ಒಂಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಸೊ ಇದನ್ನು ಮಾಡ್ಕೊಂಡಾಗ ಏನಾಗುತ್ತೆ, ಆಗುತ್ತೆ ಅಂದಮೇಲೆ ಆಗೇ ಆಗುತ್ತೆ ಅಂತಲೇ ಅಲ್ಲ. ಇವಾಗ ಹುಷಾರಿರಲ್ಲ, ನಿಮ್ಮ ಮಕ್ಕಳ ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳಿದೆ. ನೀವೇನಾದರೂ ಅದ್ರ ಕಡೆ ಸ್ವಲ್ಪ ಗಮನ ಹರಿಸ್ಬಿಟ್ರೆ ಏನಾಗುತ್ತೆ, ಇದನ್ನು ನೀವು ಪಾಸಿಟಿವ್ ವೇನಲ್ಲಿ ತೊಗೊಂಡು ಹೋಗ್ಬೋದು. ದೊಡ್ಡದಾಗಿ ಆಗುವಂಥದ್ದನ್ನ ಸ್ವಲ್ಪ ಎಲ್ಲೋ ಚಿಕ್ಕದಾಗಿ ಆಗುವಂಥದ್ದು ತಪ್ಸಕ್ಕಂತೂ ಆಗೋದಿಲ್ಲ. ಚಿಕ್ಕ ರೀತಿಯಲ್ಲಿ ಆಗುವಂಥದ್ದು, ಜಾಸ್ತಿ ದೊಡ್ಡದೇನೋ ಪ್ರಾಬ್ಲಮ್ ಆಗೋದು, ಸಣ್ಣದ್ರಲ್ಲೇ ಸರಿ ಹೋಗೋದು, ಈ ರೀತಿ ಆಗ್ತಾ ಹೋಗುತ್ತೆ. ಮಕ್ಕಳು ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರಲ್ಲ, ಮೇಷ ರಾಶಿನಲ್ಲಿ ಹುಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಸ್ಟಡೀಸ್ ಪರ್ಪಸ್ಗೆ ಅಂತಂದರೆ ಅದಕ್ಕೆ ಒಳ್ಳೆ ಅವಕಾಶಗಳು ಸಿಕ್ಕುತ್ತೆ. ಉದ್ಯೋಗಕ್ಕೂ ಅಷ್ಟೇ, ನೀವು ಕೆಲಸದ ಪರ್ಪಸ್ಗೆ ಏನಾದರೂ ಬೇರೆ ದೇಶಗಳಿಗೆ ಹೋಗಬೇಕು ಅಂದ್ಕೊಂಡ್ರೆ ಅದಕ್ಕೂ ಒಳ್ಳೆ ಅವಕಾಶ ಸಿಕ್ಕುತ್ತೆ. ಅಥವಾ ಹೊರದೇಶ ನೋಡಬೇಕು ಅಂತ ಹೋಗೋರ್ಗು ಹೆಂಗೂ ಖರ್ಚು ಜಾಸ್ತಿ ಆಗ್ತಿದೆ ಅಂತ ನಾನು ಹೇಳಿದೆ, ಹೊರದೇಶ ಸುತ್ತಬಿಟ್ಟಾದರೂ ಖರ್ಚು ಮಾಡ್ಕೊಂಡು ಬರ್ಬೋದು ನೀವು. ಈ ರೀತಿನಾದರೂ ಕೂಡ ನಿಮಗೆ ಖರ್ಚುಗಳಾಗುತ್ತೆ. ಮನೇಲಿ ಶುಭ ಕಾರ್ಯ ಮಾಡ್ತೀರಾ ಅಂತಲೂ ಕೂಡ ಖರ್ಚುಗಳಾಗುತ್ತೆ. ಅಥವಾ ಮನೆಗೆ ಯಾರೋ ಇಮಿಡಿಯೇಟಾಗಿ ಗೆಸ್ಟ್ ಬರೋದು, ಅವ್ರಿಗೆ ಖರ್ಚು ಮಾಡಬೇಕು ಅಂತ ಅಂದ್ಕೊಳ್ಳೋದು, ಈ ರೀತಿ ಆಗುತ್ತೆ. ಜೊತೆಗೆ 11th ಹೌಸಲ್ಲಿ ಇಷ್ಟು ಗ್ರಹಗಳ ಅಲೈನ್ಮೆಂಟ್ ಇರೋದ್ರಿಂದ ಅಧಿಕವಾದ ಹಣ ಬರ್ತಾ ಇರುತ್ತೆ, ಅಥವಾ ಲಾಭ ಚೆನ್ನಾಗಿರುತ್ತೆ. ನಿಮಗೆ ಯೋಚನೆ ಇರುತ್ತೆ, ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಇಷ್ಟು ದಿವಸಗಳ ಕಾಲದಲ್ಲಿ. ಸೊ ಆವಾಗ ನಿಮ್ಮದು ಕೆಲವು ಪ್ಲ್ಯಾನಿಂಗ್ಸ್ ಇರುತ್ತೆ. ಸೊ ಸ್ವಲ್ಪ ದುಡ್ಡು ಬಂದರೆ ಈ ಕೆಲಸ ಮಾಡಿಸೋಣ, ಆ ಕೆಲಸ ಮಾಡಿಸೋಣ ಅಂತ. ಆ ಕೆಲಸಗಳನ್ನ ಮಾಡೋಕ್ಕೆ ನೀವು ಇವಾಗ ಶುರು ಮಾಡಿರ್ತೀರ. ಈ ರೀತಿಯಲ್ಲೂ ಕೂಡ ನಿಮಗೆ ಖರ್ಚಾಗ್ತಿರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಅದೇ ಸೇಮ್ ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಬಾಡಿ ಪೇಯ್ನ್ ಬರೋದು, ತಲೆನೋವು ಬರುವಂಥದ್ದು, ಅಥವಾ ಸ್ವಲ್ಪ ವೆದರ್ ಚೇಂಜ್ ಆಗೋದ್ರಿಂದ ಕೋಲ್ಡು, ಜ್ವರಗಳು ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ನೀವು ಈ ವಾರದಲ್ಲಿ ಅಂತ ನೋಡಿದ್ರೆ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಜಾಸ್ತಿ ಮಾಡೋದು, ಆಂಜನೇಯ ಸ್ವಾಮಿಯ ಆರಾಧನೆ ಮಾಡೋದು, ಪ್ರತಿದಿನ ನೀವು ಹನುಮಾನ್ ಚಾಲಿಸ ಕೇಳೋದ್ರಿಂದನೂ ಕೂಡ ಏನಾದ್ರು ನೆಗೆಟಿವಿಟಿ ಬಂದರೂ ಇದರಿಂದ ನೀವು ಪಾರಾಗ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತಂದರೆ, ನೋಡಿ ವೃಷಭ ರಾಶಿಯವರಿಗೆ ಮೊದಲು ಟೈಮ್ ತುಂಬ ಚೆನ್ನಾಗಿದೆ. ಈ ವಾರ ಇನ್ನಷ್ಟು ಅದ್ಭುತನ ನೀವು ನೋಡ್ಬೋದು. ಏನಕ್ಕೆ ಅಂತಂದರೆ, ನೋಡಿ ನಿಮ್ಮ ರಾಶಾಧಿಪತಿ ಆಗಿರೋ ಶುಕ್ರ ಬಂದು 10ನೇ ಮನೆಯಿಂದ 11ನೇ ಮನೆಗೆ ಸಂಚಾರ ಮಾಡಿರೋದ್ರಿಂದ ಲಾಭ ಸ್ಥಾನಕ್ಕೆ ಬಂದಿದ್ದಾನೆ. ಅದು ಉಚ್ಚ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಎಲ್ಲ ಕೆಲಸಗಳು, ನೀವೇನೆಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಆ ಎಲ್ಲ ಕೆಲಸಗಳು ಕೂಡ ಆಗುವಂಥ ಟೈಮ್ ಆಗಿರುತ್ತೆ. ಮನೇಲಿ ಶುಭ ಕಾರ್ಯಗಳಾಗೋದು, ಯಾಕಂದರೆ ಗುರುಬಲ ಇದೆ, ಮನೇಲಿ ಶುಭ ಕಾರ್ಯ ಆಗುತ್ತೆ. ಮನೆಯಲ್ಲಿ ಮದುವೆ ಮಾತುಕತೆಗಳಾಗುವಂಥದ್ದು, ಪ್ರೇಮಿಗಳಿಗೆ ತುಂಬ ಒಳ್ಳೆಯ ಸಮಯ ಆಗಿರುತ್ತಿದ್ದು,
ಒಬ್ಬರ ಮೇಲೆ ಒಬ್ಬರು ಅರ್ಥ ಮಾಡ್ಕೊಳ್ಳೋವಂಥದ್ದು, ಅಥವಾ ಮನೆಯಲ್ಲಿ ನಿಮ್ಮ ವಿಚಾರಗಳನ್ನ ಹೇಳಿ ಮದುವೆಗೆ ಎಲ್ಲರ ಕಡೆಯಿಂದ ಒಪ್ಪಿಗೆ ತೊಗೊಳ್ಳೋವಂಥದ್ದು, ಖುಷಿಯಿಂದ ಮದುವೆ ಮಾಡ್ಕೊಳ್ಳೋವಂಥದ್ದು, ಇದನ್ನು ಕೂಡ ಈ ವಾರದಲ್ಲಿ ಆಗುತ್ತೆ. ಮಾತುಕತೆ ಮಾಡೋದು ನಿಮ್ಗೆ ಏನಾದ್ರು ತುಂಬ ದಿವಸಗಳಿಂದ ಅಯ್ಯೋ ಕೇಳೋಣವಾ ಬೇಡವಾ ಮನೆಯಲ್ಲಿ ಆಪೋಸ್ ಮಾಡ್ತಾರಾ ಅಂತ ಏನಾದರೂ ಅಂದ್ಕೊಂಡಿದ್ರೆ, ಪ್ರೇಮಿಗಳು ಯಾರಾದರೂ ವೃಷಭ ರಾಶಿಯವರು ಇದ್ದರೆ ಖಂಡಿತ ಇದು ಒಳ್ಳೆ ಟೈಮು. ಈ ಟೈಮ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಮನೇಲಿ ಕುತ್ಕೊಂಡು ತಾಳ್ಮೆಯಿಂದ ಮಾತಾಡಿ ನಿಮ್ಮ ಇಷ್ಟಪಟ್ಟವ್ರ ಜೊತೆಯಲ್ಲಿ ನೀವು ಮದುವೆನ ಮಾಡ್ಕೋಬೋದು. ಹಾಗೆ ವೃಷಭ ರಾಶಿಯ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ನೀವೇನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ರೆ ಸ್ವಲ್ಪ ಸ್ಲೋ, ನಿಧಾನಗತಿನಲ್ಲಿ ಸಾಗ್ತಾ ಇರುತ್ತೆ ಅನ್ನೋದು ಬಿಟ್ಟರೆ ಕೆಲಸಗಳಾಗುತ್ತೆ, ಸ್ವಲ್ಪ ನಿಧಾನಗತಿನಲ್ಲಿ ಸಾಗ್ತಾ ಇರುತ್ತೆ. ಅಂದರೆ ಒಂದೆರಡು ಕಸ್ಟಮರ್ಸ್ ಬರೋದು ಹೋಗೋದು, ಇನ್ಯಾರೋ 3ನೇ 4ನೇ ಕಸ್ಟಮರ್ಸು ನಿಮಗೆ ಜಾಗ ತೊಗೊಳ್ಳೋದಕ್ಕೆ ಮುಂದಾಗೋದು, ಅಥವಾ ಸೇಲ್ ಮಾಡಬೇಕಾದ್ರೂ ಈ ರೀತಿ ಪ್ರಾಬ್ಲಮ್ಸ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಇನ್ನು ಸಾಕಷ್ಟು ಗ್ರಹಗಳು ಆಗಲೇ ಇನ್ನು 10ನೇ ಮನೆಯಲ್ಲೇ ಸಂಚಾರ ಮಾಡ್ತಿರೋದ್ರಿಂದ ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ. ಬಿಸ್ನೆಸ್ಸಲ್ಲಿ ನಿಮಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ. ಅಂದರೆ ವ್ಯಾಪಾರ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇರುತ್ತೆ, ಯಾವ ಕೆಲಸ ಮಾಡಲಿ ಯಾವ ಕೆಲಸ ಬಿಡಲಿ ಅನ್ನೋ ಟೆನ್ಷನ್ನೇ ಜಾಸ್ತಿ ಇರುತ್ತೆ. ಕೆಲಸನ ನೀವು ಕಂಪ್ಲೀಟಾಗಿ ಮಾಡೋದಕ್ಕೆ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ನಿಮಗೆ ಈ ವಾರದಲ್ಲಿ. ಸೊ ಒನ್ ಅಟ್ ಅ ಟೈಮ್ ಕೆಲಸ ಬಂದಾಗ ಹಾಗೆ ಆಗುತ್ತಲ್ವ. ಇನ್ನು ವಿದ್ಯಾರ್ಥಿಗಳು ಅಷ್ಟೇ, ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ರೈತರಿಗೆ ತುಂಬ ಚೆನ್ನಾಗಿದೆ ಟೈಮು. ಆರೋಗ್ಯದ ವಿಷಯ ಅಂತ ಬಂದರೆ ರೆಸ್ಟ್ಲೆಸ್ಸಿಂದ ಸ್ವಲ್ಪ ನಿದ್ದೆ ಸರಿಗಿರೋದಿಲ್ಲ, ಮತ್ತು ಬಾಡಿ ಪೇಯ್ನ್ ಬರೋದು, ತಲೆನೋವು ಬರುವಂಥದ್ದು, ಸ್ಟಮಕ್ ಇನ್ಫೆಕ್ಷನ್ ಆಗುವಂಥದ್ದು, ಈ ರೀತಿಯಾದ ಕೆಲವು ಸಮಸ್ಯೆಗಳನ್ನ ನೀವು ಈ ವಾರದಲ್ಲಿ ನೋಡಬೇಕಾಗತ್ತೆ. ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಪ್ರತಿದಿನವೂ ಕೂಡ ನೀವು ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡಬೇಕಾಗತ್ತೆ. ಶುಕ್ರವಾರ ದಿವಸ ಸಾಯಂಕಾಲ ನೀವು ಬಾಗಿಲಿಗೆ 2 ದೀಪನ ಹಚ್ಚಿ ನಿಮ್ಗೆ ಏನು ಕೋರಿಕೆ ಇದೆ ಅದನ್ನು ಕೇಳ್ಕೊಬೇಕಾಗತ್ತೆ. ನಿಮಗೆ ಏನು ಸುಗಂಧ ದ್ರವ್ಯ ಅಂತ ಸಿಗುತ್ತೆ, ಅದಕ್ಕೆ ಏನಂತಾರೆ ಗಂಧದ ಎಣ್ಣೆ ಅಂತ ಸಿಗುತ್ತೆ, ಅದನ್ನು ದೀಪಗಳಿಗೆ ಒಂದೊಂದು ಡ್ರಾಪು ಶುಕ್ರವಾರ ಮತ್ತು ಮಂಗಳವಾರ ದಿವಸ ನೀವು ಮಾಮೂಲಿ ಎಣ್ಣೆನೇ ಹಾಕಿ ಅಂಟಿಸ್ರಿ, ಅದ್ರ ಜೊತೆಗೆ ಒಂದೊಂದು ಡ್ರಾಪ್ನ ಹಾಕಿಬಿಟ್ಟು ದೀಪನ ಬೆಳಗೋದ್ರಿಂದ ನೀವೇನೆಲ್ಲ ಕೋರಿಕೆಗಳನ್ನ ಕೇಳ್ಕೊಂಡ್ರೂ ಕೂಡ ಅದು ನೆರವೇರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಮಿಥುನ ರಾಶಿಯವರಿಗೆ ಲಗ್ನದಲ್ಲಿ ಗುರು ಇದ್ದಾನೆ, ಗುರುಬಲ ಇದೆ. ಮದುವೆ ಮಾತುಕತೆ ಮಾತಾಡೋರಿಗೆ ಒಳ್ಳೆ ಸಮಯ ಆಗಿರುತ್ತೆ. ಗಂಡು ಹೆಣ್ಣು ಹುಡುಕಾಟದಲ್ಲಿದ್ದರೆ ಖಂಡಿತವಾಗ್ಲೂ ಇದಕ್ಕೂ ನಿಮಗೆ ಒಳ್ಳೆ ಸಮಯ ಆಗಿರುತ್ತೆ. ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಬಹಳಷ್ಟು ಮುಂದೆ ಇರ್ತೀರ, ರೈತರಿಗೆ ಒಳ್ಳೆ ಸಮಯ ಆಗಿರುತ್ತೆ. ಆದರೆ ನೋಡಿ, ನಿಮಗೆ 9ನೇ ಮನೆಯಲ್ಲಿ ಗ್ರಹಗಳ ಅಲೈನ್ಮೆಂಟ್ ಜಾಸ್ತಿ ಇದೆ. ಹಾಗೆ 10ನೇ ಮನೆಯಲ್ಲೂ ಶನಿ ಮತ್ತು ಶುಕ್ರರ ಒಂದು ಕಾಂಬಿನೇಷನ್ನು ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಕೆಲಸದಲ್ಲಿ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಬ್ಯೂಟಿ ಪಾರ್ಲರ್ ವರ್ಕ್ ಮಾಡೋದು, ಅಂದರೆ ಬ್ಯೂಟಿ ಬಗ್ಗೆ ಯಾರಾದರೂ ವರ್ಕ್ ಮಾಡ್ತಾಯಿದ್ರೆ ಅವ್ರಿಗೆ ತುಂಬ ಯಶಸ್ಸನ್ನು ತಂದುಕೊಡುತ್ತೆ. ಅಥವಾ ಯಾರಾದರೂ ತುಂಬ ಲಕ್ಸುರಿಯಾದ ಹೋಟೆಲ್ಗಳಾಗಿರ್ಬೋದು, ಅಥವಾ ಲಕ್ಸುರಿಯಾದ ಒಂದು ಪ್ಲೇಸಲ್ಲಿ ವರ್ಕ್ ಮಾಡ್ತಾಯಿದ್ರೆ ಅವ್ರಿಗೆ ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ. ಹಾಗೆ ಪರ್ಫ್ಯೂಮ್ ಮಾರುವಂಥದ್ದು, ಇದೆಲ್ಲ ಮಾಡೋವಂಥವ್ರಿಗೆ, ಕಾಸ್ಮೆಟಿಕ್ಸ್ ಮಾರುವಂಥವ್ರಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ಟೆಗಳು ಮಾರೋರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಾರದಲ್ಲಿ ನಿಮಗೆ ಒಂದು ಅದ್ಭುತವಾದ ಯಶಸ್ಸನ್ನು ನೀವು ಈ ವಾರದಲ್ಲಿ ಖಂಡಿತವಾಗ್ಲೂ ನೋಡ್ಬೋದು. ಹಾಗೆ ಅದೃಷ್ಟಗಳು ತುಂಬ ಚೆನ್ನಾಗಿದೆ. ಅಂದರೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ. ಕೆಲವೊಂದು ನಿಮ್ಗೆ ಏನಾಗುತ್ತೆ, ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀರ, ಇನ್ಯಾವುದೋ 2-3 ವರ್ಕ್ ಮಾಡೋದಕ್ಕೆ ನಿಮಗೆ ಆಪರ್ಚುನಿಟೀಸ್ ಬರುವಂಥದ್ದು, ನೀವು ಅದನ್ನೆಲ್ಲ ಸ್ವೀಕರಿಸಿ ಕೆಲಸ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಒಂದು ಉತ್ತಮವಾದ ಲಾಭನ ಈ ವಾರದಲ್ಲಿ ನೋಡ್ಬೋದು. ಇನ್ನು ಆರೋಗ್ಯ ಸಮಸ್ಯೆ ಏನಾದರೂ ಇರ್ಬೋದು ಅಂತ ನೋಡಿದ್ರೆ, ಆರೋಗ್ಯ ಸಮಸ್ಯೆದಲ್ಲಿ ಸ್ವಲ್ಪ ನಿಮಗೆ ಅದೇ ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ಸ್ವಲ್ಪ ಕನ್ಫ್ಯೂಷನ್ ಆಗುವಂಥದ್ದು, ಯೋಚನೆ ಜಾಸ್ತಿ ಮಾಡೋದು, ಯಾವ್ದು ಮಾಡಲಿ ಯಾವ್ದು ಬಿಡಲಿ, ನಾನು ಈ ಕೆಲಸ ಕೈ ಇಟ್ಟರೆ ತೊಂದರೆ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡೋದ್ರಲ್ಲೇ ಸ್ವಲ್ಪ ನಿಮಗೆ ಟೆನ್ಷನ್ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಹೆಡ್ಏಕ್ ಬರುವಂಥದ್ದು, ಅಥವಾ ಯೋಚನೆಯಲ್ಲೇ ಬಾಡಿನೇ ತಂಗೆ ಸಣ್ಣ ಆಗೋಗ್ಬಿಟ್ಟಿರ್ತೀರ ನೀವು ಒಂದು ವಾರದಲ್ಲೇ ಯೋಚನೆ ಮಾಡಿನೇ, ಈ ರೀತಿ ಕೆಲವೊಂದು ಆಗುತ್ತೆ. ಇದು ಬಿಟ್ಟರೆ ಬೇರೆ ಅಂಥ ನೆಗೆಟಿವಿಟಿ ಏನೂ ಇಲ್ಲ. ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ, ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕೆಲಸ ಮಾಡ್ತಿರೋರಿಗೂ ಕೂಡ ಉದ್ಯೋಗದಲ್ಲೂ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇರುತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲಿ ಏನೂ ಭಿನ್ನಾಭಿಪ್ರಾಯಗಳು, ಸ್ವಲ್ಪ ಜಗಳನೂ ಆಡ್ತೀರಾ, ಅಷ್ಟೇ ಚೆನ್ನಾಗೂ ಆಗ್ತೀರಾ. ಕನ್ಫ್ಯೂಷನ್ ಇರುತ್ತೆ. ಒಂದು ಅರ್ಧ ಗಂಟೆ ಜೋರಾಗಿ ಕಿತ್ಲಾಡೋದು, ಇನ್ನೊಂದು ಅರ್ಧ ಗಂಟೆ ಒಬ್ಬರ ಮೇಲೊಬ್ಬರಿಗೆ ಇಂಡೈರೆಕ್ಟ್ ಆಗಾದರೂ ಬಿಡು ಅವ್ರೇನೋ ಮಾಡಿದ್ದು, ಸರಿ ಹೋಗಿ ಬಿಡು, ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬಿಡು, ಪಾಪ ಅವರೇ ತಾನೇ ಅಂದಿದ್ದು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು, ಈ ರೀತಿ ಕೆಲವೊಂದು ಆಗ್ತಾ ಇರುತ್ತೆ. ಏನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೋಡಿ, ಈ ವಾರದಲ್ಲಿ ನೀವು ಯಾವುದಾದ್ರೂ ಕೃಷ್ಣನ ದೇವಸ್ಥಾನಕ್ಕೆ, ರುಕ್ಮಿಣಿ ಸಹಿತವಾಗಿ ಇರುವಂಥ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ತುಳಸಿನ ಅರ್ಪಿಸಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದ ಏನೇ ಸಣ್ಣ ಪುಟ್ಟ ನೆಗೆಟಿವಿಟಿ ಬಂದರೂ ಖಂಡಿತವಾಗ್ಲೂ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಕಟಕ ರಾಶಿನಲ್ಲಿ ಇರೋರಿಗೆ ಈ ವಾರನೂ ಕೂಡ ಸ್ವಲ್ಪ ಖರ್ಚಿನ ಜಾಸ್ತಿ ನೋಡಬೇಕಾಗಿ ಬರುತ್ತೆ. ಯಾಕಂದರೆ 12ನೇ ಮನೆ ಗುರು ಇರ್ತಾನೆ, 8ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳಿರ್ತವೆ. ಆದರೆ ಒಂದು ಅದೃಷ್ಟ ಏನು ಅಂತಂದರೆ, ನಿಮ್ಮ 9ನೇ ಮನೆಗೆ ಶುಕ್ರನ ಪ್ರವೇಶ ಆಗಿರೋದು, ಶುಕ್ರ ತುಂಬ ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿರೋದು, ಇದರಿಂದ ಕೆಲವು ಅದೃಷ್ಟಗಳನ್ನ ನೀವು ನೋಡ್ಬೋದು. ಅಂದರೆ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗೋದು, ಅಥವಾ ಒಳ್ಳೊಳ್ಳೆ ಅದೃಷ್ಟದ ವಿಚಾರಗಳನ್ನ ಕೇಳುವಂಥದ್ದು,
ತಂದೆ ಮನೆಯಿಂದ ಏನಾದರೂ ಸಿಹಿ ಸುದ್ದಿ ಬರುವಂಥದ್ದು, ಇದೆಲ್ಲನೂ ಕೂಡ ಈ ವಾರದಲ್ಲಿ ನೀವು ನೋಡ್ಬೋದು. ಆದರೆ ಆರೋಗ್ಯ ಸಮಸ್ಯೆ ಅನ್ನೋದು ಕಂಟಿನ್ಯೂ ಆಗುತ್ತೆ. ಏನು ಕಳೆದ ವಾರದಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆಗಳಿತ್ತು, ಏನು ಹೀಟಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಬಾಡಿ ಪೇಯ್ನ್ ಬರುವಂಥದ್ದಾಗಿರ್ಬೋದು, ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ನರ್ವಸ್ ಸಿಸ್ಟಮಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು, ಇದು ಕಂಟಿನ್ಯೂನೇ ಈ ವಾರದಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಹಾಗಾಗಿ ತಕ್ಕ ಟ್ರೀಟ್ಮೆಂಟ್ ತೊಗೊಳ್ಳಿ, ಸ್ವಲ್ಪ ವ್ಯಾಯಾಮ ಮಾಡಿ, ಒಂದು ಸ್ವಲ್ಪ ಏನು ವಾಕ್ ಮಾಡೋದನ್ನ ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಪ್ರತಿದಿನ ಒಂದು 20 ನಿಮಿಷನಾದರೂ ನಡಿಬೇಕಾಗುತ್ತೆ ಒಬ್ಬ ಮನುಷ್ಯ. ನೀವು ದಪ್ಪ ಇರಲಿ ಸಣ್ಣ ಇರಲಿ ಅದು ಯಾವುದು ಮ್ಯಾಟ್ರ್ ಆಗೋದಿಲ್ಲ. ಒಂದು 20 ನಿಮಿಷ ನಡಿಗೆ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ಕೊಳ್ಳಿ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆದರೂ ಕೂಡ ಅದರಿಂದ ನೀವು ಒಂಚೂರು ಬಚಾವಾಗ್ಬೋದು. ಹಾಗೆ ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಸ್ವಲ್ಪ ಹಿಂದಿರ್ತೀರ, ಒಂದು ಸ್ವಲ್ಪ ಎಫರ್ಟ್ ಹಾಕಿ ಓದಿ, ಕಷ್ಟಪಟ್ಟು ಓದಿದ್ರೆ ಮಾತ್ರ ಒಳ್ಳೆ ಫಲಗಳನ್ನ ನೀವು ನೋಡ್ಬೋದು. ರೈತರು ಈ ವಾರದಲ್ಲಿ ಒಂದು ಸ್ವಲ್ಪ ಒಳಿತನ್ನು ನೋಡಬಹುದು, ಆದರೂ ಕೂಡ ಇನ್ನೊಂದು ವಾರ ಕಳೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನಂದರೆ ಇನ್ನೊಂದು ಸ್ವಲ್ಪ ಬೆಳೆಯಲ್ಲಿ ಒಂದು ಉತ್ತಮವಾದ ಬೆಳೆಗಳನ್ನ ನೀವು ನೋಡಬಹುದು. ಹಾಗೆ ನೀವೇನಾದರೂ ಯಾರಿಗಾದ್ರೂ ಏನಾದರೂ ಮಾತಾಡ್ತಾ ಇದ್ದೀರಿ, ಏನಾದರೂ ಪ್ರಾಮಿಸ್ ಕೊಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಹೇಳಿದ ಮಾತನ್ನ ನೀವು ನಡ್ಕೊಳ್ಳೋಕ್ಕಾಗದೇ ಇರೋವಂಥದ್ದು, ಅಥವಾ ಫ್ಯಾಮಿಲಿನಲ್ಲಿ ಏನೋ ಒಂದು ನೀವು ಹೇಳಿದ್ದನ್ನು ನಡ್ಕೊಳ್ಳೋಕ್ಕಾಗ್ದಿರ ನೀವು ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇರಬೇಕಾದ ಸಂದರ್ಭ ಕೂಡ ಬರುತ್ತೆ. ಏನಾದರೂ ಔಟ್ ಆಫ್ ಕಂಟ್ರೀಸ್ಗೆ ಹೋಗ್ತಾ ಇದ್ದೀರಾ ಸ್ಟಡೀಸ್ ಪರ್ಪಸ್ಗೆ ವಿದ್ಯಾರ್ಥಿಗಳಂತಂದರೆ ಅವರಿಗೆ ತುಂಬ ಟೈಮ್ ಚೆನ್ನಾಗಿರುತ್ತೆ. ಔಟ್ ಆಫ್ ಕಂಟ್ರಿಗೆ ವರ್ಕ್ ಮಾಡ್ತಿದ್ದೀರಾ ಅಂದರೂ ಕೂಡ ಅವ್ರಿಗೂ ಕೂಡ ಟೈಮ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಅಂದರೆ ನಾನು ಹೇಳಿದೆ ಸ್ವಲ್ಪ ನಿಮಗೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂತ. ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ ಈಶ್ವರನ ಧ್ಯಾನ ಮಾಡೋದು. ಪ್ರತಿದಿನವೂ ಕೂಡ ನೀವು ಈಶ್ವರನ ಒಂದು ಸ್ಮರಣೆ ಮಾಡ್ಕೊಳ್ಳಿ. ಸೋಮವಾರ ಒಂದು ದಿವಸನಾದರೂ ಜಲಾಭಿಷೇಕ ಕೊಡಿ. ಪೌರ್ಣಮಿ ಚಂದ್ರನ ನೋಡಿಕೊಂಡು ನಿಮಗೆ ಏನೆಲ್ಲ ಬೇಕು ನಿಮ್ಮ ಜೀವನಕ್ಕೆ ಅದನ್ನು ಕೇಳ್ಕೊತ ಒಂದು ಪ್ರೇಯರ್ ಮಾಡ್ಕೊಳ್ಳಿ. ಇದಿಷ್ಟು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಪಾಸಿಟಿವಿಟಿನ ಈ ವಾರ ನೋಡ್ಬೋದು. ಇನ್ನು ಸಿಂಹ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಸಿಂಹ ರಾಶಿಯವರಿಗೆ ಲಗ್ನದಲ್ಲೇ ಕೇತು ಇದ್ದಾನೆ, ಸಪ್ತಮದಲ್ಲಿ ರಾಹು ಇದ್ದಾನೆ, ಹಾಗೆ ಇನ್ನು ಸಾಕಷ್ಟು ಗ್ರಹಗಳ ಅಲೈನ್ಮೆಂಟ್ ಇದೆ. ಅದು 8ನೇ ಮನೆಯಲ್ಲಿ ಶನಿ ಮತ್ತು ಶುಕ್ರರ ಒಂದು ಕಾಂಬಿನೇಷನ್ ಇದೆ. ಸೊ ಇದರಿಂದ ಏನಾಗುತ್ತೆ, ಕೆಲವು ಅದೃಷ್ಟಗಳನ್ನ ನೀವು ನೋಡ್ಬೋದು. ಈ ವಾರದಲ್ಲಿ ನಿಮಗೆ ಒಳ್ಳೆ ಅದೃಷ್ಟ ನೋಡ್ಕೊಂಡು ಬರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಅದೇ ರೀತಿಯಲ್ಲಿ ಹಣದ ಲಾಭನೂ ಕೂಡ ನೀವು ಈ ವಾರದಲ್ಲಿ ನೋಡಬಹುದು. ಯಾರೆಲ್ಲ ಹೆಣ್ಮಕ್ಳಿದ್ದೀರಾ ಗರ್ಭಕೋಶದಲ್ಲಿ ಕೆಲವು ಸಮಸ್ಯೆಗಳು ಬರುವಂಥದ್ದು, ಯಾರಾದರೂ ಇವಾಗ ಡೆಲಿವರಿ ಟೈಮ್ಗೆ ಇರುವಂಥ ಪ್ರೆಗ್ನೆಂಟ್ ಲೇಡೀಸ್ ಏನಾದರೂ ಇದ್ದರೆ ಸಿಸರಿಯನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಕೆಲವು ಎಕ್ಸಸೈಸ್ ಎದುರ್ಕೋಬೇಡಿ. ಅಷ್ಟಕ್ಕೆ ಅಯ್ಯೋ ಸಿಸರಿಯನ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ, ನಾವು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂದ್ಕೊಂಡಿದ್ವಿ ಅಂತ ಯೋಚನೆ ಮಾಡಬೇಡಿ. ಅದಕ್ಕೆ ತಕ್ಕ ಎಕ್ಸಸೈಸ್ಗಳನ್ನ ಹೇಳ್ಕೊಟ್ಟಿರ್ತಾರಲ್ಲ, ಆ ಎಕ್ಸಸೈಸ್ಗಳನ್ನ ಮಾಡಿ, ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ, ವಾಕ್ ಮಾಡಿ. ಇದರಿಂದ ಸ್ವಲ್ಪ ನಿಮಗೆ ಸಿಸೇರಿಯನ್ ಆಗುತ್ತೆ ಅನ್ನೋದನ್ನು ನೀವು ಸ್ವಲ್ಪನಾದ್ರು ತಪ್ಪಿಸ್ಬೋದು. ಆದಷ್ಟು ಅದೇ ರೀತಿ ಆಗುತ್ತೆ ಅನ್ನೋದೇ ಜಾಸ್ತಿ ಇದೆ. ಇನ್ನು ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಕೆಲವು ಸಮಸ್ಯೆಗಳು ಬರ್ಬೋದು ಅಂತ ಹೇಳಿದ್ದೀನಿ. ಅದಕ್ಕೂ ಅಷ್ಟೇ ವ್ಯಾಯಾಮ ಮಾಡೋದ್ರಿಂದ ಏನಾದ್ರು ಗರ್ಭಕೋಶದ ಸಮಸ್ಯೆಗಳಿದ್ರೂ ಕೂಡ ಖಂಡಿತ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಗುರುಬಲ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇರುತ್ತೆ. ಮದುವೆ ಮಾತುಕತೆಗಳಾಗಿರ್ಬೋದು, ಅಥವಾ ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಈ ರೀತಿ ಶುಭ ಒಂದು ಸುದ್ದಿಗಳನ್ನ ಕೇಳುವಂಥ ಟೈಮ್ ಕೂಡ ಆಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳು ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಸ್ವಲ್ಪ ಓದಿದ್ರೂ ಕೂಡ ನಿಮಗೆ ತಲೆಗಂಟುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತಿದ್ದೀರಂದರೆ ಅದರಲ್ಲಿ ವಿನ್ ಆಗ್ತೀರಾ. ದಂಪತಿಗಳ ಮಧ್ಯದಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದು ಸ್ವಲ್ಪ ಜಗಳ ಆಡ್ತೀರಾ, ಇನ್ನೂ ಸ್ವಲ್ಪ ಸರಿ ಹೋಗುತ್ತೆ. ಈ ರೀತಿ ವೇರಿಯೇಷನ್ಸ್ ಆಗ್ತಾನೇ ಇರುತ್ತೆ. ನಿಮಗೆ ಅದು ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ದಿರಾ ಅದು ಅಲ್ಲಿಂದಲ್ಲೇ ಸರಿ ಹೋಗುತ್ತೆ. ಇನ್ನು ಗಂಡು ಮಕ್ಕಳಿಗೆ ಅಂತ ನೋಡೋಕ್ಕೆ ಬಂದಾಗ ಸ್ವಲ್ಪ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಈ ವಿಚಾರದ ಬಗ್ಗೆ ನೀವು ನೋಡ್ಕೊಳ್ಳೋದು ಒಳ್ಳೆಯದು. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದರೆ, ನೀವು ಆದಿತ್ಯ ಹೃದಯ ಪಾರಾಯಣ ಮಾಡುವಂಥದ್ದು, ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡೋದು, ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗೋದು, ಮನೆಯಲ್ಲಿ ಮಹಾಮೃತ್ಯುಂಜಯ ಮಂತ್ರನ ಪಠನೆ ಮಾಡೋದ್ರಿಂದನೂ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೂ ಕೂಡ ಅದರಿಂದ ನೀವು ತಪ್ಪಿಸ್ಕೋಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ, ಕನ್ಯಾ ರಾಶಿಯವರಿಗೆ ತುಂಬ ಉತ್ತಮವಾದ ಸಮಯ ಆಗಿರುತ್ತೆ. ಯಾಕೆ ಅಂತಂದರೆ ಗುರು ನಿಮಗೆ ಒಂದು 10ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ. ಏನು ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಸಕ್ಸಸ್ ಆಗ್ತಿರುತ್ತೆ. ಅದೇ ರೀತಿಯಲ್ಲಿ ಶನಿ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತೀರಾ. ಎದ್ದೋಗಿ ಬೇಗ ಕೆಲಸ ಮಾಡೋದಿಲ್ಲ. ಅಯ್ಯೋ ನಾಳೆ ಮಾಡಿದ್ರಾಯ್ತು, ಅಯ್ಯೋ ಆಮೇಲೆ ಮಾಡಿದ್ರಾಯ್ತು, ಇನ್ನೊಂದು ಅವರ್ ರೆಸ್ಟ್ ಮಾಡಿಬಿಡ್ತೀನಿ, ಇನ್ನೊಂದು ಅವರ್ ಲೇಟಾಗಿ ಎದ್ದೊಳ್ತೀನಿ. ಯಾಕೆಂದರೆ ರಾತ್ರಿ ಹೊತ್ತು ಬೇಗ ನಿಮಗೆ ನಿದ್ದೆ ಬರೋದಿಲ್ಲ. ಕೇತು 12ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಆಗಾಗ ನಿಮಗೆ ನಿದ್ದೆನಲ್ಲಿ ಎಚ್ಚರ ಆಗೋದು, ಅಥವಾ ಮಲ್ಕೊಳ್ಳೋದೇ ಲೇಟ್ ಮಾಡುವಂಥದ್ದು, ಈ ರೀತಿ ಆಗ್ತಾ ಇರುತ್ತೆ. ಸೊ ಇದರಿಂದ, ಅಥವಾ ಇವಾಗ ಕೆಲವರು ನೈಟ್ ಡ್ಯೂಟಿ ಮಾಡೋರು ಇರ್ತಾರೆ, ದಿಢೀರಂತ ನಿಮಗೆ ಡೇ ಶಿಫ್ಟ್ಗೆ ಹಾಕ್ಬಿಟ್ಟಿರ್ತಾರೆ. ಆದರೆ ನಿಮಗೆ ನೈಟ್ ಹೊತ್ತು ನಿದ್ದೆ ಬರ್ತಾರಲ್ಲ, ಡೇನಲ್ಲಿ ನಿದ್ದೆ ಬರ್ತಾ ಇರುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಈ ರೀತಿ ಕೆಲವು ಸಮಸ್ಯೆನೂ ಕೂಡ ಬರುತ್ತೆ. ಹಾಗೆ ನಿಮಗೆ 6ನೇ ಮನೇಲಿ ಸಾಕಷ್ಟು ಗ್ರಹಗಳ ಸಂಚಾರ ಇರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆನೂ ಬರುತ್ತೆ. ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕೋದು,
ಕೆಲಸ ವರ್ಕ್ ಪ್ರೆಷರ್ ಕೂಡ ಜಾಸ್ತಿ ಅದೇ ಥರ ಇರುತ್ತೆ. ಪ್ರಮೋಷನ್ ಸಿಗ್ತಿದೆ ಅನ್ನೋ ಬೆನ್ನಿಂದೇ ಸಾಕಷ್ಟು ಕೆಲಸ, ನೀವು ಅವ್ರು ಹೇಳೋ ಎಲ್ಲ ಕೆಲಸನೂ ಮಾಡಿದ್ರೆ ನಿಮ್ಗೆ ಪ್ರಮೋಷನ್ ಸಿಗುತ್ತೆ ಅನ್ನೋ ಒಂದು ಚಾಲೆಂಜಸ್ ಕೂಡ ನಿಮಗಿರುತ್ತೆ. ನೀವೇನಾದರೂ ಕೋರ್ಟಲ್ಲಿ ಕೇಸ್ಗಳೇನಾದರೂ ಇತ್ತು ಅಂದರೆ ಕೇಸಲ್ಲಿ ಚೆನ್ನಾಗಿ ವಿನ್ ಆಗ್ತೀರಾ. ಏನೇ ಇದ್ದರೂ ಕೂಡ ನಿಮಗೆ ಗುಡ್ ರಿಸಲ್ಟ್ನ ಈ ವಾರದಲ್ಲಿ ನೀವು ನೋಡ್ಕೋಬಹುದು. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ರೂ ಕೂಡ ಸ್ವಲ್ಪ ಈ ವಾರ ನಿಮಗೆ ತುಂಬ ಅದ್ಭುತವಾದ ಒಂದು ವಾರ ಆಗಿರುತ್ತೆ. ಯಾಕಂದರೆ ನಿಮಗೆ ಸೆಕೆಂಡ್ ಲಾರ್ಡ್ ಆಗಿರೋ ಶುಕ್ರ ಬಂದು 7th ಹೌಸಲ್ಲಿ ಕೂತ್ಕೊಂಡು ನಿಮ್ಮ ಲಗ್ನನೇ ನೋಡ್ತಾ ಇರೋದ್ರಿಂದ ಈ ವಾರ ಏನೋ ಒಂಥರ ಚಾಮ್ ಜಾಸ್ತಿ, ನಿಮ್ಮ ಮುಖದಲ್ಲಿ ಏನೋ ಒಂದು ಕಳೆ ಬಂದಿರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ನೆಗೆಟಿವಿಟಿ ಬರ್ತಾ ಇದ್ರೂ ಕೂಡ ಈ ಪ್ರೀತಿ ವಿಶ್ವಾಸದಿಂದ ಏನಾಗುತ್ತೆ ಅದೆಲ್ಲನೂ ಕೂಡ ಮಾಸೋಗ್ಬಿಡುತ್ತೆ. ಸೊ ಓಕೆ, ನಿಮಗೆ ಈ ವಾರದಲ್ಲಿ ಸ್ವಲ್ಪ ನೆಗೆಟಿವ್ ಪಾಸಿಟಿವ್ ಎರಡೂ ಮಿಕ್ಸ್ ಆಗಿರುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗತ್ತೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಈ ವಾರದಲ್ಲಿ ನೀವು ಅಂತಂದರೆ, ಯಾವುದಾದ್ರೂ ಸರಿ ವಿಷ್ಣುವಿನ ದೇವಸ್ಥಾನಕ್ಕೆ, ಇದೇ ದೇವಸ್ಥಾನ ಅಂತಲ್ಲ, ವಿಷ್ಣುಗೆ ಸಂಬಂಧಪಟ್ಟಿರೋ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ದಂಪತಿಗಳ ಸಮೇತವಾಗಿ ಹೋಗಿ ತುಳಸಿನ ಅರ್ಪಿಸ್ಬಿಟ್ಟು ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬಂದರೆ ಖಂಡಿತವಾಗ್ಲೂ ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ನೋಡ್ಬೋದು. ಇನ್ನು ತುಲಾ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ನಿಮ್ಮ ರಾಶಾಧಿಪತಿ ಆಗಿರೋ ಶುಕ್ರ ಒಂದು ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಒಳ್ಳೆ ಲಾಭನ ನೋಡ್ಬೋದು. ನಿಮ್ಗೇನಾದರೂ ಕೋರ್ಟಲ್ಲಿ ಕೇಸ್ಗಳಿತ್ತು ಅಂತಂದರೆ ಅಥವಾ ವರ್ಕ್ ಮಾಡ್ತಿರೋರಿಗೆ ಆ ಒಂದು ಒಳ್ಳೆ ರಿಸಲ್ಟನ್ನು ನೋಡುವಂಥ ಟೈಮು. ಉದ್ಯೋಗಸ್ಥರಿಗೆ ಏನಾಗುತ್ತೆ, ಪ್ರಮೋಷನ್ ಸಿಗುವಂಥದ್ದು ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಮನ್ನು ಗುರುತಿಸ್ಕೊಳ್ಳುವಂಥದ್ದು ಕೂಡ ಆಗುತ್ತೆ. ಹಾಗೆ ಕೋರ್ಟಲ್ಲಿ ಕೇಸ್ಗಳೇನಾದರೂ ಇತ್ತು ಅಂದರೆ ಕೇಸ್ ನಿಮ್ಮ ಪರವಾಗಿ ಆಗುವಂಥದ್ದು, ನಿಮ್ಮ ಪರವಾಗಿ ವಾದ ಆಗುವಂಥದ್ದು, ಅಥವಾ ತುಂಬ ದಿನಗಳಿಂದ ಏನಾದರೂ ಹಣದ ನಿರೀಕ್ಷೆಯಲ್ಲಿದ್ರಿ ಅಂದರೆ ಹಣಗಳು ನಿಮಗೆ ಬರುವಂಥದ್ದು, ಬ್ಯಾಂಕಲ್ಲಿ ಲೋನ್ಗಳಾಗುವಂಥದ್ದು ಅಥವಾ ಸಾಲ ತೀರ್ಸೋಕ್ಕೆ ಒಂದು ದಾರಿ ಆಗುವಂಥದ್ದು, ಇದೆಲ್ಲನೂ ಕೂಡ ಈ ವಾರದಲ್ಲಿ ನಿಮಗೆ ಆಗುತ್ತೆ. ಇದೇ ರೀತಿಯಲ್ಲಿ ನಿಮಗೆ ಏನು ಕಳೆದ ವಾರ ಹೇಳ್ದಂಗೆ ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ. ಅವರಿಂದ ಏನೋ ಮನಸ್ಸಿಗೆ ಸ್ವಲ್ಪ ನೋವು ಕಸಿವಿಸಿಗಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕು. ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕಾದ್ರೆ ಆಗ್ಬೋದು, ಕರ್ಕೊಂಬರ್ಬೇಕಾದ್ರೆ ಆಗಿರ್ಬೋದು, ಊಟದಲ್ಲಿ ಹೊರಗಡೆ ಊಟ ಮಾಡಿಕೊಂಡು ಏನೋ ಫುಡ್ ಇನ್ಫೆಕ್ಷನ್ ಆಗೋದು, ಬೇಗ ವಾಸಿ ಆಗೋದಿಲ್ಲ, ನಿಧಾನವಾಗಿ ವಾಸಿ ಆಗುತ್ತೆ, ಇದರಿಂದ ನಿಮಗೆ ನೋವಾಗೋದು ಇದು ಕೂಡ ಆಗ್ತಾ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅವ್ರನ್ನ. ಇನ್ನು ಗುರು ದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಮನೇಲಿ ಶುಭ ಕಾರ್ಯಗಳಾಗ್ತಿರುತ್ತೆ. ಯಾರಿಗೆಲ್ಲ ಮದುವೆ ಯೋಗ ಕೂಡ ಬರುವಂಥ ಟೈಮು, ಯಾರಿಗೆಲ್ಲ ಮದುವೆ ಆಗಿಲ್ಲ ಅಂತ ಮದುವೆ ಹುಡುಕಾಟದಲ್ಲಿದ್ರಿ ಅವರೆಲ್ಲರಿಗೂ ಕೂಡ ಮದುವೆ ಯೋಗ ಕೂಡ ಬರುವಂಥ ಟೈಮ್ ಆಗಿರುತ್ತೆ. ಮನೇಲಿ ಶುಭ ಕಾರ್ಯಗಳನ್ನ ಮಾಡ್ತಾ ಇರ್ತೀರ, ಇದರಿಂದನೇ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತೀರಾ. ನೀವು ಆರೋಗ್ಯದ ಸಮಸ್ಯೆ ಅಂತ ಬಂದಾಗ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತೀರಾ. ನಾನು ಆಗಲೇ ಹೇಳಿದೆ, ಮಕ್ಕಳಿಂದ ಏನಾದರೂ ಸಮಸ್ಯೆಗಳಾಗುತ್ತೆ ಅಂತ, ಇದರಿಂದ ನಿಮಗೆ ಮನಸ್ಸಿಗೆ ಮಾನಸಿಕವಾಗಿ ಸ್ವಲ್ಪ ನೊಂದ್ಕೊತೀರ ಅನ್ನೋದು ಬಿಟ್ಟರೆ ಈ ವಾರ ನಿಮಗೆ ಎಲ್ಲ ರೀತಿಯಿಂದ ಅದ್ಭುತವಾಗಿದೆ. ಮಕ್ಕಳಿಗೂ ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಾರೆ, ರೈತರಿಗೂ ತುಂಬ ಟೈಮ್ ಚೆನ್ನಾಗಿದೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ಯಾವುದಾದ್ರೂ ಸರಿ ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಸಾಧ್ಯ ಆದರೆ ಈ ವಾರದಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕಾದ್ರೆ ಒಂದು ಸತಿ ಹೋಗಿ ಅಲ್ಲೊಂದು ಪೂಜೆ ಮಾಡಿಸ್ಕೊಂಡು ಬರೋದು ಕೂಡ ನಿಮಗೆ ಒಂದು ಯಶಸ್ಸನ್ನು ಈ ಜೀವನದಲ್ಲಿ ತೊಗೊಂಬಂದ್ಕೊಡುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ವೃಶ್ಚಿಕ ರಾಶಿಯವರಿಗೆ ಕಳೆದ ವಾರಕ್ಕಿಂತ ಈ ವಾರದಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ನ ನೋಡ್ಬೋದು. ಯಾಕೆ ಅಂತಂದರೆ ನೋಡಿ, ನಿಮಗೆ 5ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇತ್ತು, ಇದ್ರ ಜೊತೆಗೆ ಶುಕ್ರನ ಒಂದು ಸಂಚಾರನೂ ಕೂಡ ಇರುತ್ತೆ. ಶುಕ್ರ ತುಂಬ ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿರ್ತಾನೆ. ಸೊ ಹಾಗಾಗಿ ಕೆಲವೊಂದು ಒಳಿತನ್ನು ನೋಡ್ಬೋದು. ಅಂದರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಆಗಿರ್ಬೋದು, ಅಥವಾ ಮಕ್ಕಳಲ್ಲಿ ಏನು ನಿಮಗೆ ಸ್ಲೋ ಪ್ರೋಗ್ರೆಸ್ ಆಗ್ತಿದೆ ಅಂತ ಹೇಳಿದ್ದೆ ಅಲ್ಲ ಕಳೆದ ವಾರ ನಿಮಗೆ, ಅದೇ ರೀತಿಯಲ್ಲಿ ಈ ವಾರದಲ್ಲೂ ಏನೇ ಸ್ಲೋ ಪ್ರೋಗ್ರೆಸ್ ಇದ್ದರೂ ಕೂಡ ಒಂದು ಸ್ವಲ್ಪ ಚೇತರಿಕೆನ ನೀವು ನೋಡ್ಬೋದು. ಏನೋ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ಅವ್ರು ಸ್ವಲ್ಪ ಮುಂದೆ ಬರುವಂಥದ್ದಾಗಿರ್ಬೋದು, ಅಥವಾ ಅವ್ರು ಏನೋ ಇಂಪ್ರೂವ್ ಆಗ್ತಿದ್ದಾರಪ್ಪ, ಏನೋ ನನ್ನ ಮಕ್ಕಳಿಂದ ಒಂಚೂರು ಖುಷಿ ಸಿಗ್ತಿದೆಯಪ್ಪ ಅನ್ನುವಂಥ ಒಂದು ಸಂತೋಷನ ಈ ವಾರದಲ್ಲಿ ನೀವು ನೋಡ್ಬೋದು. ಹಾಗೆ ಗುರು 8ನೇ ಮನೆಯಲ್ಲಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮಗೆ ಯಾವುದಾದ್ರೂ ಹಣ ಕಳ್ಕೊಳ್ಳೋದಾಗಿರ್ಬೋದು, ಹಣ ಬರೋದಾಗಿರ್ಬೋದು, ಅಥವಾ ಏನೋ ಒಂದು ಅನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಗುರು ಚೇಂಜ್ ಆಗೋ ತನಕನೂ ಈ ಒಂದು ಚೇಂಜಸ್ನ ನೀವು ನೋಡಬೇಕಾಗಿ ಬರುತ್ತೆ. ಇನ್ನು ಏನಾದರೂ ನೀವು ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರ ಮಾಡ್ತಿದ್ರೆ ಅದರಲ್ಲಿ ನಿಮಗೆ ಕೆಲವೊಂದು ಯಶಸ್ಸು, ಕೆಲವೊಂದು ಹಿನ್ನಡೆ ಕೂಡ ಇರುತ್ತೆ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಸೊ ಕೇರ್ಫುಲ್ಲಾಗಿ ತಾಯಿನ ನೋಡ್ಕೊಳ್ಳೋದು ಉತ್ತಮ ಆಗುತ್ತೆ. ಹಾಗೆ ಈಗ ಸ್ಪಿರಿಚುವಲ್ ಟ್ರಾವೆಲ್ ಕೂಡ ಈ ವಾರದಲ್ಲಿ ನೀವು ಮಾಡ್ತೀರಾ. ಯಾವುದಾದ್ರು ಕೆಲವು ದೇವಸ್ಥಾನಗಳಿಗೆ ಹೋಗಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಹೋಗುವಂಥದ್ದು, ಅಥವಾ ಸುಮ್ಮನೆನಾದರೂ ಒಂದು ಟ್ರಿಪ್ ಮಾಡ್ಕೊಂಡು ಬರೋಣ, ಒಂದು ಎನ್ವಿರಾನ್ಮೆಂಟ್ ಚೇಂಜ್ ಆಗಲಿ ಅಂತಲೂ ಕೂಡ ನೀವು ಟ್ರಾವೆಲ್ ಮಾಡುವಂಥದ್ದು ಜಾಸ್ತಿ ಇದೆ. ಎಜುಕೇಷನ್ನು, ಮಕ್ಕಳು ಎಜುಕೇಷನ್ನು ಅಂದರೆ ಯಾರು ವೃಶ್ಚಿಕ ರಾಶಿಯಲ್ಲಿ ಇರ್ತಾರ ಆ ಒಂದು ಅದರಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂತಂದರೆ, ಎಜುಕೇಷನ್ ಸ್ವಲ್ಪ ಹಿನ್ನಡೆ ಇರ್ತೀರ. ಒಂಚೂರು ಕಷ್ಟಪಟ್ಟು ಓದಿದ್ರೆ ಮಾತ್ರ ಒಳ್ಳೆ ಮಾರ್ಕ್ಸ್ನ ತೊಗೊತೀರಾ. ಆದರೆ ಯಾರೆಲ್ಲ ಸೈನ್ಸಿಗೆ ಸಂಬಂಧಪಟ್ಟಿದ್ದು ಓದ್ತಾ ಇರ್ತೀರಾ ಅವರೆಲ್ಲರಿಗೂ ತುಂಬ ಒಂದು ಒಳಿತನ್ನ ನೋಡುವಂಥ ಟೈಮ್ ಆಗಿರುತ್ತೆ.
ಹಾಗೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಪರಿಹಾರವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಬೇಕಾಗತ್ತೆ. ಯಾವುದಾದ್ರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬಂದರೆ ಖಂಡಿತವಾಗ್ಲೂ ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ನಿಮಗೆ ಯಶಸ್ಸು ಸಿಗುತ್ತೆ. ನೋಡಿ, ಇನ್ನು ಆರೋಗ್ಯದ ವಿಷಯ ಹೇಗಿರುತ್ತೆ ಅಂತ ನೋಡಿದ್ರೆ ಸ್ವಲ್ಪ ನೀವು ವೆಹಿಕಲ್ ಓಡಿಸ್ಬೇಕಾದ್ರೆ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಬಿದ್ದು ಏಟ್ ಮಾಡ್ಕೊಳ್ಳೋದು, ಮೂಳೆಗಳಿಗೆ ಏನಾದರೂ ತೊಂದರೆಗಳಾಗೋದು ಅಥವಾ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಆಗೋದು, ಬ್ಲಡ್ ಲಾಸ್ ಆಗೋದು, ಈ ರೀತಿ ಆಗೋ ಸಾಧ್ಯತೆ ಇರುತ್ತೆ. ವೆಹಿಕಲ್ ಓಡಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಇವಾಗ ಹಿಂಗೆ ಹೇಳ್ದೆ ಇದ್ದಿದ್ದು ಮಾತ್ರಕ್ಕೆ ತುಂಬಾ ಅದ್ರ ಬಗ್ಗೆ ಹೆದರ್ಕೊಳ್ಳೋದು ಬೇಡ. ಅವಶ್ಯಕತೆ ಇದ್ದಾಗ ಹೊರಗಡೆ ಹೋಗಿ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಒಂದು 10 ನಿಮಿಷ ಬೇಗನೆ ಮನೆ ಬಿಟ್ಟು ಏನು ಸ್ಪೀಡ್ ಕಂಟ್ರೋಲಾಗಿ ಇಟ್ಕೊಂಡ್ರೆ ಸ್ವಲ್ಪ ಈ ನೆಗೆಟಿವಿಟಿಯಿಂದ ನೀವು ಈಚೆ ಬರ್ಬೋದು. ಇನ್ನು ಧನಸ್ಸು ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಧನಸ್ಸು ರಾಶಿಯವರಿಗೆ ಕಳೆದ ವಾರದ ಥರನೇ ಈ ವಾರದಲ್ಲೂ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಸ್ಸು. ನಾನೇನು ಚೆನ್ನಾಗಿಲ್ವಾ, ನಂಗೆ ಟೈಮ್ ಚೆನ್ನಾಗಿಲ್ವಾ ಅನ್ನೋ ಕನ್ಫ್ಯೂಷನಲ್ಲೇ ಈ ವಾರನೂ ಕಾಲ ಕಳಿಬೇಕಾಗಿ ಬರುತ್ತೆ. ಯಾಕೆ ಅಂತಂದರೆ ನೋಡಿ, ಕೆಲವೊಂದು ಒಳ್ಳೇದು ಆಗ್ತಾ ಇರುತ್ತೆ, ಕೆಟ್ಟದ್ದು ಆಗ್ತಾ ಇರುತ್ತೆ. ಯಾರಿಂದ ಒಳ್ಳೇದಾಗ್ತಿರುತ್ತೋ ಅವರಿಂದ ಕೆಟ್ಟದ್ದು ಕೂಡ ಆಗ್ತಿರುತ್ತೆ. ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಇವರೇ ಒಳ್ಳೆಯವರ ಅಥವಾ ನಾನೇ ಕೆಟ್ಟವಳ, ಅಥವಾ ಇವ್ರು ಮಾಡ್ತಿರೋದನ್ನ ನಾನೇ ತಪ್ಪರ್ಥ ಮಾಡ್ಕೊತಾ ಇದ್ದೀನಿ ಅನ್ನೋ ಥರ ಒಂದು ಮನಸ್ಸಲ್ಲಿ ನಿಮಗೆ ಭಾಸ ಆಗಿಬಿಡುತ್ತೆ. ಆ ರೀತಿಯಾದ ಒಂದು ಸಿಚುವೇಶನ್ ಆಗುತ್ತೆ. ಇದಕ್ಕೆ ನೀವೇನು ಮಾಡಬೇಕು? ಈ ಥರ ಆಗ್ತಾನೇ ಇದೆಯಲ್ವಾ, ಏನು ಮಾಡೋಣ ಇದಕ್ಕೆ ಅಂತಂದರೆ, ಇದು ನಿಮಗೆ ಗುರು ಚೇಂಜ್ ಆಗೋ ತನಕನೂ ಈ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ನಿಮಗೆ. ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ತಾಳ್ಮೆ ವಹಿಸ್ಕೊಬೇಕಷ್ಟೇ. ಏನೇ ನಿಮ್ಮ ಮನಸ್ಸಿಗೆ ಬಂದ್ರೂ, ನೆಗೆಟಿವ್ ಪಾಸಿಟಿವ್ ಎರಡೂ ಬಂದರೂ ಕೂಡ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಆಯಿತು, ಪರವಾಗಿಲ್ಲ, ಈ ಟೈಮ್ ಈ ಥರ ಇದೆ, ಇನ್ನೊಂದು ಸ್ವಲ್ಪ ದಿವಸ ಸರಿ ಹೋಗುತ್ತೆ ಎಲ್ಲನೂ, ಇನ್ನೊಂದು 15 ದಿವಸ ಕಳೀಲಿ, ಇನ್ನೊಂದು ತಿಂಗಳು ಕಳೆದೋಗ್ಲಿ, ಅವರೇ ನಮ್ಮನ್ನು ಹುಡ್ಕೊಂಡು ಬರ್ತಾರೆ ಅನ್ನೋ ಥರ ಒಂದು ನೀವು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈ ಥರ ಅನಿಸೋ ಥಾಟಿಂದ ನೀವು ಈಚೆ ಬರ್ಬೋದು. ಆ್ಯಸ್ ಯೂಶ್ವಲ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಏನೋ ಮಾತಾಡೋಕ್ಕೋಗಿ ಇನ್ನೇನೋ ಸಮಸ್ಯೆಗಳಾಗೋದು ಬೇಡ. ಮತ್ತು ಧೈರ್ಯವಾಗಿ ಯಾರಿಗೋ ಏನಾದರೂ ಒಂದು ಪ್ರಾಮಿಸ್ ಮಾಡಿಬಿಡೋದು, ಆ ಪ್ರಾಮಿಸ್ನ ನೀವು ನೆರವೇರ್ಸೋಕ್ಕಾಗೋದಿಲ್ಲ, ಅದರಿಂದ ನಿಮಗೆ ಕೆಟ್ಟ ಹೆಸರು ಬರೋದು, ಈ ರೀತಿ ಆಗುತ್ತೆ. ಯಾರಿಗೂ ಯಾವುದೇ ರೀತಿಯಾದ ಪ್ರಾಮಿಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಭರವಸೆ ಇದ್ದು ಇಂಥ ಕೆಲಸ ನೀವು ಕೊಡ್ತೀರ ಅನ್ನೋ ಏನೋ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ನೀವು ಪ್ರಾಮಿಸ್ ಮಾಡಿ ಒಬ್ಬರಿಗೆ. ಹಾಗೆ ನಿಮ್ಮ ತಾಯಿ ಆರೋಗ್ಯ ಸರಿಗಿರೋದಿಲ್ಲ ಅಂತ ಹೇಳಿದೆ, ಅದರಲ್ಲಿ ಸ್ವಲ್ಪ ಚೇತರಿಕೆನ ನೀವು ಈ ವಾರದಲ್ಲಿ ನೋಡ್ಬೋದು. ಅಂದರೆ ಸ್ವಲ್ಪ ಏನೋ ಒಂಚೂರು ಪರವಾಗಿಲ್ಲ, ಏನೋ ಒಂಚೂರು ಇಂಪ್ರೂವ್ ಆಗ್ತಾ ಇದ್ದಾರೆ ಅನ್ನೋ ಒಂದು ಖುಷಿನ ನೋಡ್ಬೋದು. ಹಾಗೆ ಶುಕ್ರ ನಿಮಗೆ 4ನೇ ಮನೇಲಿ ಇರೋದ್ರಿಂದ ಏನಾದರೂ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರನೂ ಅಷ್ಟೇ ಏನು ಸ್ಲೋ ಪ್ರೋಗ್ರೆಸ್ಸಲ್ಲಿ ನಡೀತಿತ್ತು, ಅದು ಒಂದು ಸ್ವಲ್ಪ ಇಂಪ್ರೂವೈಸ್ನ ಈ ಒಂದು ವಾರದಲ್ಲಿ ನೀವು ಖಂಡಿತವಾಗ್ಲೂ ನೋಡ್ಬೋದು. ಇನ್ನು ಗುರು ಅನುಗ್ರಹ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಚೆನ್ನಾಗಿರ್ತಾರೆ. ರೈತರಿಗೂ ಟೈಮ್ ತುಂಬ ಚೆನ್ನಾಗಿದೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ನಿಮಗೆ ಈ ಕಸಿವಿಸಿನೇ ಜಾಸ್ತಿ. ಇದರಿಂದನೇ ಅರ್ಧ ನಿಮ್ಮ ಮೇಲೆ ನಿಮಗೇ ಒಂದು ಈ ಆತಂಕ, ಬೇಜಾರು, ಮನಸ್ತಾಪದಿಂದನೇ ನಿಮಗೆ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತೀರಾ. ಒಂದು ಸ್ವಲ್ಪ ಹ್ಯಾಪಿನೆಸ್ ಇದ್ದರೂ ಇನ್ನೊಂದು ಕಡೆ ಸ್ವಲ್ಪ ನೋವು ಅನುಭವಿಸ್ತಿರ್ತೀರಲ್ವ, ಆ ಹ್ಯಾಪಿನೆಸ್ಸು ಕೂಡ ನಿಮಗೆ, ಆ ನೋವೇ ನಿಮ್ಮ ಹ್ಯಾಪಿನೆಸ್ನು ಕೂಡ ತಿಂದ್ಬಿಡ್ತಾ ಇರುತ್ತೆ. ಸೊ ಮೆಡಿಟೇಷನ್ ಮಾಡಿ, ಪ್ರತಿದಿನವೂ ಕೂಡ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿ. ನಿಮ್ಗೆ ಏನು ಇಷ್ಟ ಅನಿಸುತ್ತೆ ಕೆಲಸಗಳು, ಆ ಕೆಲಸಗಳನ್ನ ಮಾಡಿ. ಸ್ವಲ್ಪ ಹೊರಗಡೆ ಹೋಗೋದು, ಎನ್ವಿರಾನ್ಮೆಂಟ್ನ ನೋಡೋದು, ನಿಮಗೆ ದೇವಸ್ಥಾನಕ್ಕೆ ಹೋಗಬೇಕು ಅನ್ಸಿದ್ರೆ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕುತ್ಕೊಳ್ಳೋದು, ಈ ರೀತಿ ಮಾಡ್ಕೊಂಡು ಬನ್ನಿ. ನಿಮ್ಮ ಮನಸ್ಸಲ್ಲಿ ಆಗ್ತಿರೋ ಈ ಕಸಿವಿಸಿಯಿಂದ ನೀವು ಈಚೆ ಬರ್ಬೋದು. ಇನ್ನು ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ಯಾವುದಾದ್ರೂ ಸರಿ ಗುರುಗಳ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ದತ್ತಾತ್ರೇಯ ಸ್ವಾಮಿ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಈ ರೀತಿ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಗುರುಗಳ ಒಂದು ದರ್ಶನ ಮಾಡಿಕೊಂಡು ಸ್ವಲ್ಪ ನೀವು ಅಲ್ಲೊಂದು ಆ ವಾತಾವರಣನ ನೋಡಿಕೊಂಡು ಕಾಲ ಕಳೆದು ಬರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನು ಕಸಿವಿಸಿ ಆಗ್ತಿದೆ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಮಕರ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂದರೆ, ಯಾರೆಲ್ಲ ಉದ್ಯೋಗಸ್ಥರಿರ್ತೀರೋ ಅವರಿಗೆ ತುಂಬ ಒಳ್ಳೆ ಟೈಮ್ ಆಗಿರುತ್ತೆ. ಅಂದರೆ ಮೀನ್ಸ್ ಉದ್ಯೋಗದಲ್ಲಿ ನಿಮಗೆ ಏನು ಪ್ರಮೋಷನ್ ಆಗುವಂಥದ್ದು, ಅಥವಾ ಕೆಲಸದಲ್ಲಿ ನಿಮಗೆ ಗೌರವ ಸಿಗುವಂಥದ್ದು, ಲೋನ್ಗೆ ಏನಾದ್ರು ಅಪ್ಲೈ ಮಾಡಿದರೆ ಲೋನ್ ಸಿಗೋದು, ಲೋನ್ ತೀರ್ಸೋಕ್ಕೆ ದಾರಿ ಆಗೋದು, ಇದೆಲ್ಲನೂ ಕೂಡ ಆಗುತ್ತೆ. ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವರು ಎಜುಕೇಷನ್ ಭಾಳಷ್ಟು ಮುಂದಿರ್ತೀರ. ಅದೇ ಥರ ನೀವೇನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಅದರಲ್ಲಿ ವಿನ್ ಆಗುವಂಥದ್ದು, ಅಥವಾ ಎಕ್ಸಾಮ್ಸ್ ಬರೆಯೋದಕ್ಕೆ ನಿಮಗೆ ಚಾನ್ಸ್ ಸಿಕ್ಕೋದು, ಇದೆಲ್ಲನೂ ಕೂಡ ಆಗುತ್ತೆ. ಆದರೆ ಆರೋಗ್ಯದಲ್ಲಿ ಏನು ಏರುಪೇರು ಆಗುತ್ತೆ ಅಂತ ನೋಡಿದ್ರೆ, ಸ್ವಲ್ಪ ನಿಮಗೆ ಬಾಯಲ್ಲಿ ಹುಣ್ಣಾಗೋದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಹೆಡೇಕ್ ಬರುವಂಥದ್ದು, ಕೆಲವೊಂದು ಆಪ್ರೇಷನ್ ಆಗುವಂಥ ಒಂದು ಯಾವುದಾದ್ರೂ ಕೆಲವು ಡಿಸೀಸ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹುಷಾರಾಗಿರಿ. ಆಪ್ರೇಷನ್ ಅಂದಿದ ತಕ್ಷಣ ದೊಡ್ಡದೇ ಆಪ್ರೇಷನ್ ಆಗುತ್ತೆ ಅಂತ ಏನೂ ಇಲ್ಲ. ಏನಾದರೂ ಒಂದು ಸಣ್ಣದೊಂದು ಗುಳ್ಳೆ ಆಗಿರುತ್ತೆ, ಅದನ್ನು ರಿಮೂವ್ ಮಾಡ್ತಾರೆ, ಅದನ್ನು ಕೂಡ ಆಪ್ರೇಷನ್ ಅಂತಲೇ ಹೇಳ್ತಾರೆ. ಸೊ ಈ ರೀತಿಯಾದ ಕೆಲವೊಂದು ಸಣ್ಣದು ಕೂಡ ಆಗಬಹುದು. ಕೆಲವು ಪರಿಹಾರಗಳು ಹೇಳ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ಬೆಟ್ಟದಲ್ಲಿ ಆಗುವಂಥದ್ದು ಜಲ್ಲಿ ಕಲ್ಲಲ್ಲಿ ಹೋಯ್ತು ಅನ್ನೋ ಥರ ಆಗುತ್ತೆ. ಆ್ಯಸ್ ಯೂಶ್ವಲ್ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಏನೋ ಮಾತಾಡೋಕ್ಕೋಗಿ ಇನ್ನೇನೋ ಆಗೋದು ಬೇಡ.
ಹಣ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಏನೋ ಒಂದು ಕೆಲಸ ಮಾಡಿರ್ತೀರಾ, ಅದ್ರ ದುಡ್ಡುಗಳೆಲ್ಲ ಸ್ಟಾಕ್ ಏನೋ ನಿಂತುಬಿಟ್ಟಿತ್ತು, ದುಡ್ಡೇ ಬಂದಿಲ್ಲ ತುಂಬ ದಿವಸದಿಂದ ಅನ್ನೋಂಥ ದುಡ್ಡುಗಳು ನಿಮ್ಗೆ ಇವಾಗ ರಿಲೀಸ್ ಆಗ್ತಿರುತ್ತೆ. ಆದರೆ ಖರ್ಚು ಜಾಸ್ತಿ ಆಗ್ತಿರುತ್ತೆ. ಏನು ಮಾಡಲಿ, ಏನು ಬಿಡಲಿ, ಯಾವ ಕೆಲಸ ಮಾಡಲಿ ಅನ್ನೋದೇ, ಈ ದುಡ್ಡು ಬಂದಿದೆ, ಈ ದುಡ್ಡಲ್ಲಿ ಯಾವುದನ್ನು ನಾನು ಮಾಡ್ಕೋಬೇಕು ಅನ್ನೋದೇ ನಿಮಗೆ ಒಂದು ಕನ್ಫ್ಯೂಷನ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಉಳಿತಾಯ ಮಾಡೋದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಸ್ನೇಹಿತರ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ನಿಮ್ಮ ಸಹೋದರ ಸಹೋದರಿಯರ ಒಂದು ಆರೋಗ್ಯದಲ್ಲಿ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ಆ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ಅಥವಾ ನಿಮ್ಮ ಸಿಬ್ಲಿಂಗ್ಸು, ಯಾರಾದರೂ ನಿಮ್ಮ ಯಂಗರ್ ಸಿಬ್ಲಿಂಗ್ಸ್ ಯಾರು ಇರ್ತಾರೆ ಅವ್ರಿಗೆ ಮದುವೆ ಯೋಗ ಕೂಡಿ ಬರುವಂಥದ್ದು, ಅಥವಾ ನಿಮ್ಮ ಸ್ನೇಹಿತರು ತುಂಬ ಬೇಕಾಗಿರುವಂಥ ಸ್ನೇಹಿತರಿಗೆ ಮದುವೆ ಯೋಗ ಕೂಡಿ ಬರುವಂಥದ್ದು, ಆ ಒಂದು ಇದರಲ್ಲಿ ನೀವು ಭಾಗವಹಿಸುವಂಥದ್ದು, ಅದಕ್ಕೆ ಸ್ವಲ್ಪ ಹ್ಯಾಪಿಯಾಗಿರೋದು, ಇದೂ ಕೂಡ ಈ ವಾರದಲ್ಲಿ ನಿಮಗೆ ಆಗುತ್ತೆ. ಇನ್ನು ಈ ವಾರ ಪರಿಹಾರ ಏನು ಮಾಡ್ಕೋಬೇಕು ನೀವು ಅಂತ ನೋಡಿದ್ರೆ, ನೋಡಿ, ಮೊದಲನೇದಾಗಿ ಗಣಪತಿಯ ಧ್ಯಾನ ಜಾಸ್ತಿ ಮಾಡಬೇಕಾಗತ್ತೆ. ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರ ಹಾಕೋದು, ಅಂದರೆ ಉಳಿದು ಮಿಕ್ಕಿರುವಂಥ ಆಹಾರನ ದಯವಿಟ್ಟು ಹಾಕಬೇಡಿ. ಏನಾದ್ರು ಒಂದು ಅಂಗಡಿನಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೆಗೆದು ಹಾಕುವಂಥದ್ದು, ಅಥವಾ ಅಡುಗೆ ಮಾಡಿದ ತಕ್ಷಣವೇ ಒಂದು ತುತ್ತನ್ನ ತೊಗೊಂಡೋಗಿ ನಾಯಿಗಳಿಗೆ ಹಾಕುವಂಥದ್ದು. ಮನೇಲಿ ಸಾಕಿರೋ ನಾಯಿಗೆಲ್ಲ ಬೀದಿ ನಾಯಿಗಳಿಗೆ ಊಟ ಹಾಕುವಂಥದ್ದು. ಯಾಕಂದರೆ ಅವೇ ಊಟ ಇಲ್ಲ ಅಂತ ಅಲಿತಿರ್ತಾವಲ್ವ, ಸೊ ಅಂಥದಕ್ಕೆ ಊಟ ಹಾಕುವಂಥದ್ದು, ಇದನ್ನು ಸ್ವಲ್ಪ ನೀವು ಮಾಡ್ಕೊಳ್ಳೋದು. ಮತ್ತು ಕಾಗೆಗಳಿಗೆ ಅಡುಗೆ ಆಗಿದ ತಕ್ಷಣವೇ ಒಂದು ಇಡಿಯಷ್ಟು ಅನ್ನ ತೊಗೊಂಡು ಕಾಗೆಗಳಿಗೆ ಹಾಕೋದು, ಇದು ಕೂಡ ನಿಮ್ಗೆ ಆಗೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸುತ್ತೆ. ಇನ್ನು ಕುಂಭ ರಾಶಿನಲ್ಲಿ ಹುಟ್ಟಿರೋರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ, ಈ ವಾರದಲ್ಲಿ ನಿಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ನ ನೋಡ್ಬೋದು. ಏನಕ್ಕೆ ಅಂತಂದರೆ, ನೋಡಿ, ಹೋದ ವಾರ ನಿಮಗೆ ಸಾಕಷ್ಟು ಗ್ರಹಗಳು ನಿಮ್ಮ ಮನೆಯಲ್ಲೇ ಇದ್ವು. ಇದರಿಂದ ಏನಾಗುತ್ತೆ, ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು, ತುಂಬ ಇರಿಟೇಟ್ ಆಗುವಂಥದ್ದು, ಯಾರೇನು ಮಾತಾಡಿದ್ರು ಸಾಕು, ಇವ್ರು ಏನು ಮಾತಾಡಿದ್ರೆ ಸಾಕಪ್ಪ, ನನ್ನ ಒಂಟಿಯಾಗಿ ಬಿಟ್ಟರೆ ಸಾಕಪ್ಪ ಅನ್ನೋವಂಥ ಒಂದು ಮನಸ್ಥಿತಿ ನಿಮಗಿತ್ತು. ಈ ವಾರ ಅದೇ ಕಂಟಿನ್ಯೂ ಆಗುತ್ತೆ. ಒಂಚೂರು ರಿಲ್ಯಾಕ್ಸೇಷನು, ಏನು ನಿಮಗೆ ಹಣದ ಅರಿವು ಬರ್ತಾಯಿತ್ತು, ಒಂದು ಸ್ವಲ್ಪ ಅದರಲ್ಲಿ ಇಂಪ್ರೂವೈಸ್ ನೋಡ್ತೀರಾ. ಖರ್ಚು ಜಾಸ್ತಿ ಆಗ್ತಿತ್ತು, ಅದರಲ್ಲಿ ಒಂಚೂರು ಉಳಿತಾಯದ ಕಡೆನೂ ನೋಡುವಂಥದ್ದು, ಅದರಲ್ಲೂ ಸ್ವಲ್ಪ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಆಗುವಂಥದ್ದು. ಮತ್ತು ಮನೆಗೇನಾದರೂ ಒಡವೆಗಳು ತೊಗೊಂಡು ಬರೋದು, ಬೆಳ್ಳಿ ಸಾಮಾನುಗಳು ತೊಗೊಂಡು ಬರೋದು, ಅಥವಾ ಯಾವುದಾದ್ರೂ ಮನೆ ತೊಗೋಬೇಕು ಅಂದ್ಕೊಳ್ಳೋದು, ಸೈಟ್ ತೊಗೊಳ್ಳೋವಂಥದ್ದು, ಈ ರೀತಿ ಕೆಲವೊಂದು ಸೇವಿಂಗ್ಸ್ಗೆ ಆಗುವಂಥ ಇನ್ವೆಸ್ಟ್ಮೆಂಟ್ ಕೂಡ ಈ ವಾರದಲ್ಲಿ ನೀವು ಮಾಡ್ತೀರಾ. ಹಾಗೆ ಗುರುಬಲ ಚೆನ್ನಾಗಿದೆ, ಮನೆಯಲ್ಲಿ ಒಳ್ಳೆಯ ಶುಭ ಕಾರ್ಯಗಳು ನಡೀತಾ ಇರುತ್ತೆ. ಇನ್ನು ಮದುವೆ ಯಾರೆಲ್ಲ ಹುಡ್ಕಾಡ್ತಲ್ಲಿದ್ದೀರಾ, ಗಂಡು ಹೆಣ್ಣು ಹುಡ್ಕಾಡ್ತಲ್ಲಿದ್ದೀರಾ, ಅವ್ರಿಗೆ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಮಕ್ಕಳಿಂದ ಕೆಲವೊಂದು ಸಿಹಿ ಸುದ್ದಿಗಳನ್ನ ಕೇಳೋದು, ಮಕ್ಕಳ ಇಂಪ್ರೂವ್ಮೆಂಟಿಂದ ನಿಮಗೆ ಖುಷಿ ಸಂತೋಷ ಆಗುವಂಥದ್ದು, ಇದೆಲ್ಲನೂ ಕೂಡ ಈ ವಾರದಲ್ಲಿ ನಿಮಗಾಗುತ್ತೆ. ರೈತರಿಗೂ ಟೈಮ್ ತುಂಬ ಚೆನ್ನಾಗಿದೆ. ಸೊ ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಏನಂತಂದರೆ, ಸ್ಟಮಕ್ ಇನ್ಫೆಕ್ಷನ್ ಆಗೋದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋದು, ಅದೇ ಹೆಡ್ಡೇಕ್ ಬರೋದು, ತಲೆನೋವು ಜಾಸ್ತಿ ಆಗೋದು, ಅಂದರೆ ಟೆನ್ಷನಿಂದನೇ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯದಲ್ಲೂ ಅಷ್ಟೇ ಕೆಲವು ಕಿತ್ತಾಡ್ಕೊತಾ ಇರ್ತೀರಾ. ಹಾಗೆ ಸ್ವಲ್ಪ ಗುರು ಅನುಗ್ರಹ ಚೆನ್ನಾಗಿರೋದ್ರಿಂದ ಅದಾಗಿಂದಾಗೆ ಸರಿನೂ ಕೂಡ ಹೋಗ್ತಾ ಇರುತ್ತೆ. ಆದರೂ ಕೂಡ ಒಂದು ಟೆನ್ಷನ್, ಏನೋ ಒಂದು ಮಾತು ಅಂದ್ಬಿಟ್ರಲ್ವ, ಈ ಮಾತು ನನಗೆ ಹೇಳ್ಬೋದಿತ್ತಾ, ನಾನು ಇಷ್ಟೊಂದು ಕಷ್ಟಪಡ್ತೀನಲ್ವ ಅನ್ನೋಂಥದ್ದು ಒಂದು ಮನಸ್ಸೊಳಗಡೆ ಕೊರಿತಾ ಇರುತ್ತೆ. ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ನೋಡಿ, ನೀವು ಪ್ರತಿದಿನವೂ ಅಷ್ಟೇ ಅಡುಗೆ ಆಗಿದ ತಕ್ಷಣವೇ ಒಂದು ಬಿಸಿ ಅನ್ನನ ಒಂದು ಇಡಿಯಷ್ಟು ತೊಗೊಂಡೋಗಿ ಕಾಗೆಗಳಿಗೆ ಆಹಾರ ಹಾಕೋದು. ಇದು ಒಂದನ್ನು ಮಾಡ್ಕೊಂಡು ಬಂದರೆ ನಿಮಗೆ ಖಂಡಿತವಾಗ್ಲೂ ಏನೇ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಮೀನರಾಶಿಯವ್ರಿಗೆ ಈ ವಾರ ಹೇಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ಮೀನರಾಶಿಯವರಿಗೆ ಸ್ವಲ್ಪ ಚೇತರಿಕೆನ ನೀವು ನೋಡ್ಬೋದು. ಯಾಕೆಂದರೆ ಶನಿ ಜೊತೆಗೆ ಶುಕ್ರನ ಒಂದು ಸಂಚಾರನೂ ಕೂಡ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮಗೆ ಧೈರ್ಯ ಬರೋದು, ಮತ್ತು ಕೆಲವು ಇನ್ಕಮ್ಸ್ ಚೆನ್ನಾಗಿ ಬರುವಂಥದ್ದು. ಆಲ್ರೆಡಿ ಇನ್ಕಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಕೆಲಸ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಒಳ್ಳೆ ಇನ್ಕಮ್ ಬರ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿದೆ. ಅದರಲ್ಲಿ ಒಂದು ಸ್ವಲ್ಪ ಉಳಿತಾಯ ಮಾಡೋದ್ರ ಕಡೆನೋ, ಅಥವಾ ಏನೋ ಬೇಕಾಗಿರೋ ವಸ್ತುಗಳನ್ನ ತೊಗೊಳ್ಳೋವಂಥದ್ದು, ಈ ರೀತಿ ಆಗುತ್ತೆ. ಜೊತೆಗೆ ಒಂಥರ ಏನೋ ನಿಮಗೆ ಏನೋ ಒಂಥರ ಚೈತನ್ಯ ಬರೋದು, ಏನೋ ಒಂದು ಒಳ್ಳೆ ಕಳೆ ಬರುವಂಥದ್ದು, ಅಥವಾ ಮದುವೆ ಹುಡ್ಕಾಟದಲ್ಲಿ ಏನಾದರೂ ಇದ್ದರೆ ಒಳ್ಳೆ ವಧುವರ ಸಿಗುವಂಥದ್ದು, ಏನೋ ಒಂಥರ ಮನಸ್ಸೊಳಗಡೆ ಚೈತನ್ಯ ಬರುವಂಥ ಒಂದು ಟೈಮ್ ಆಗಿರುತ್ತೆ. ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಭಾಳಷ್ಟು ಮುಂದಿರ್ತೀರ. ದಂಪತಿಗಳ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಾಗುತ್ತೆ. ಹಾಗೆ ರೈತರಿಗೂ ಕೂಡ ಸ್ವಲ್ಪ ಒಂಚೂರು ಎಷ್ಟೇ ಖರ್ಚು ಇದ್ದರೂ ಕೂಡ ಒಂದು ಏನೋ ಆಶಯ ಬರುತ್ತೆ, ಏನೋ ಪರವಾಗಿಲ್ಲ, ಒಂದು ಒಳ್ಳೆ ಬೆಳೆ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ನಿಮಗೆ ಶುರುವಾಗುತ್ತೆ. ಇನ್ನು ಖರ್ಚು ಜಾಸ್ತಿ ಅಂದರೆ, ಏನಾದರೂ ನೀವು ಔಟ್ ಆಫ್ ಕಂಟ್ರಿಗೆ ಹೋಗಬೇಕು ಅಂತಂದರೆ ಅದಕ್ಕೆ ಒಳ್ಳೆ ಅವಕಾಶ ಇರುತ್ತೆ, ಅದಕ್ಕೋಸ್ಕರನೂ ಕೂಡ ಖರ್ಚಾಗುತ್ತೆ. ಮನೇಲಿ ಶುಭ ಕಾರ್ಯ ಆಗ್ತಿದೆ ಅಂತ ಖರ್ಚಾಗೋದು, ಟ್ರಾವೆಲ್ಗೋಸ್ಕರ ಖರ್ಚಾಗೋದು, ಅಥವಾ ಹೆಲ್ತ್ ಇಶ್ಯೂಸ್ ಬಂದಿನೂ ಕೂಡ ಖರ್ಚಾಗೋ ಚಾನ್ಸಸ್ ಇರುತ್ತೆ. ಕಾಲುಗಳು ಮತ್ತು ಪಾದಗಳಿಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆ ಬರ್ಬೋದು. ಸೊ ಏನಾದರೂ ಆ ಥರ ಸಮಸ್ಯೆಗಳಿದ್ದರೆ ಅದು ಡೆವಲಪ್ಮೆಂಟ್ ಆಗೋಕ್ಕೆ ಬಿಡಬೇಡಿ. ಅದನ್ನು ಮೊದಲೇ ತೋರಿಸ್ಕೊಂಡು ಅದಕ್ಕೆ ತಕ್ಕ
ಪ್ರಿಕಾಷನ್ನ ಈ ವಾರದಲ್ಲಿ ನೀವು ತಗೋಬೇಕಾಗಿ ಬರುತ್ತೆ. ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ, ನೀವು ಆಂಜನೇಯನ ಸ್ಮರಣೆ ಮಾಡೋದು. ಪ್ರತಿ ಶನಿವಾರ ದಿವಸ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನಿಗೆ ಒಂದು ತುಳಸಿ ಹಾರ ಏನಾದರೂ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದ ಏನೆಲ್ಲ ನೆಗೆಟಿವಿಟಿ ಆಗ್ತಿದೆ ಅದರಿಂದ ನೀವು ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು. ಇನ್ನು ಇದಾಗಿತ್ತು ಈ ವಾರದ ಫಲಾನುಫಲಗಳು. ಇನ್ನು ಮುಂದಿನ ವಾರದ ಫಲಗಳನ್ನ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೊಬೇಕು ಅಂತ ಅನ್ನೋದಿತ್ತು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ತೊಗೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.